ಇನ್ನು ಮೂರನೇ ವಿಚಾರ ಅಂತ ಬಂದಾಗ ಸಹಜವಾಗಿ ವ್ಲಾಡಿಮಿರ್ ಪುಟಿನ್ ವಿಚಾರ ಇತ್ತು. ವ್ಲಾಡಿಮಿರ್ ಪುಟಿನ್ ವಿಚಾರ ಈಗ 150 ವರ್ಷ ಬದುಕಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಅಂತೆ. ವ್ಲಾಡಿಮಿರ್ ಪುಟಿನ್ ವಿಚಾರ ಹೇಳೋಕ್ಕಿಂತ ಮುಂಚೆ ಒಂದು ಹಿಸ್ಟ್ರಿಯನ್ನು ನೋಡಬೇಕಾಗತ್ತೆ ನಾವು. ಮೈಕಲ್ ಜಾಕ್ಸನ್ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆತನು ಕೂಡ ನಾನು 150 ವರ್ಷಗಳ ಕಾಲ ಬದುಕಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಸತ್ತಿದ್ದು 50 ವರ್ಷದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾನೆ ಮೈಕಲ್ ಜಾಕ್ಸನ್. ಅಂದರೆ ಮೈಕಲ್ ಜಾಕ್ಸನ್ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂದರೆ 100 ವೈದ್ಯರಿದ್ದರು. ಇಡೀ ವಿಶ್ವದಾದ್ಯಂತ ನುರಿತ ವೈದ್ಯರನ್ನು ಕರೆಸಿ ಪ್ರತಿದಿನ ಚೆಕಪ್ ಮಾಡಲಾಗ್ತಾ ಇತ್ತು. ಆತ ತಿನ್ನುವಂಥ ಫುಡ್ ಅಥವಾ ಜ್ಯೂಸ್ ಏನೇ ಇದ್ರೂ ಕೂಡ ಲ್ಯಾಬ್ಗೆ ಟೆಸ್ಟ್ ಆಗಿ ಬರಬೇಕಾಗಿತ್ತು. ಅದಾದ ನಂತರ ಅದನ್ನು ಮೈಕಲ್ ಜಾಕ್ಸನ್ ತೆಗೆದುಕೊಳ್ತಾ ಇದ್ರು. ಇದೆಲ್ಲ ಆಗ್ತಾ ಇತ್ತು. ಆದರೂ ಕೂಡ ಆತ ಬದುಕುಳಿದಿದ್ದು ಕೇವಲ 50 ವರ್ಷ. ಅದಕ್ಕೆ ಕಾರಣ ಏನು ಅಂದರೆ ಹೇಳ್ತಾ ಇರೋದು, ಇದು ಕ್ಲಾರಿಟಿ ಸಿಕ್ಕಿಲ್ಲ, ಹೇಳ್ತಾ ಇರೋದು ಅತಿಯಾಗಿ ಈ ರೀತಿಯಾಗಿ ವೈದ್ಯಕೀಯ ಟೆಸ್ಟ್ ಮಾಡಲಾಗತ್ತಲ್ಲ, ಅದರಿಂದನೇ ಸಾವು ಆಗಿರಬಹುದು ಮೈಕಲ್ ಜಾಕ್ಸನ್. ಇಲ್ಲಾಂದರೆ ಇನ್ನೊಂದು 30 ವರ್ಷ ಬದುಕಬಹುದಾಗಿತ್ತು, ಒಂದು 80-90 ವರ್ಷ ಬದುಕಬಹುದಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಅದೇ ಹಾದಿಯನ್ನು ವ್ಲಾಡಿಮಿರ್ ಪುಟಿನ್ ಅವರು ಹಿಡಿದಿದ್ದಾರೆ. ನೋಡಿ ಇಲ್ಲಿ ನಾನು 150 ವರ್ಷ ಬದುಕಬೇಕು ಅಂತೇಳಿ ಅದಕ್ಕೂ ಕೂಡ ಕಾರಣವನ್ನು ಕೊಟ್ಟಿದ್ದಾರೆ. ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಯೌವನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥ ಚರ್ಚೆ ಈಗ. ಇಲ್ಲಿ ಅಮರತ್ವದ ಬೆನ್ನು ಬಿದ್ದಿರುವಂಥದ್ದು ಪುಟಿನ್. ಯಾಕೆ ಅಂತ ಹೇಳಿದ್ರೆ ಮಗ ಇದ್ದಾನೆ, ಮಗಳು ಇದ್ದಾರೆ, ಅವರ ಅಧಿಕಾರವನ್ನು ಕಣ್ಮುಂದನೆ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ಚೆನ್ನಾಗಿ ಬದುಕಬೇಕು, ಇರುವಂಥ ಜೀವನ ಕಾಪಾಡ್ಕೊಳ್ಬೇಕು ಅನ್ನೋದು ಸಹಜ, ಎಲ್ರಿಗೂ ಆಸೆ ಇರುತ್ತೆ. ಹುಟ್ಟಿದ ಮೇಲೆ ಸಾಯಲೇಬೇಕು, ಬಟ್ ಇವರು ಸಾಯಬಾರ್ದು ಅನ್ನೋದು. ಅಟ್ಲೀಸ್ಟ್ ಸಾಯಬೇಕು ಅಂದರೆ 150 ವರ್ಷ ಆದ ನಂತರ. ಸೊ ಈಗ ಪುಟಿನ್ ಅಮರತ್ವದ ಅನ್ವೇಷಣೆ ಇದೆಯಲ್ಲ, 150 ವರ್ಷ ಆಯಸ್ಸು ನನಗೆ ಫಿಕ್ಸ್ ಆಗಬೇಕು ಅನ್ನೋದು ಇವರ ಒಂದು ಅಜೆಂಡಾ. ಅದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಯಸ್ಸು ಹೆಚ್ಚಿಸಲು ವಿಜ್ಞಾನಿಗಳ ಹರಸಾಹಸ ಮುಂದುವರಿತಾ ಇದೆ. 150 ವರ್ಷಗಳ ಕಾಲ ಜೀವಿತಾವಧಿಯನ್ನು ವಿಸ್ತರಿಸಲು ಈಗ ರೇಸ್-ಜಿನ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಜೈವಿಕ ವಯಸ್ಸಾಗುವ ಪ್ರಕ್ರಿಯೆ ನಿಧಾನಗೊಳಿಸುವಂಥ ಸಂಶೋಧನೆ ಇದೆ. ರಷ್ಯಾದ ವಿಜ್ಞಾನ ಮತ್ತು ಶಿಕ್ಷಣ ಸಚಿವ ಡೆನಿಸ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಯಸ್ಸಾಗದಂತೆ ತಡೆಯಲು ವಿಶ್ವದ ಮೊದಲ ಜಿನ್ ಥೆರಪಿ ಔಷಧವನ್ನು ಸಿದ್ಧಪಡಿಸಲಾಗ್ತಿದೆ ಅಂತೇಳಿ. ಈಗಿರುವಂಥ ಪ್ರಶ್ನೆ, ಇದು ಕೇವಲ ಇದು ಪುಟಿನ್ ಅವರಿಗೆ ಮಾತ್ರನಾ ಅಥವಾ ಅಮೆರಿಕದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಅಂಥೇಳಿ ಇರುವಂಥ ಪ್ರಶ್ನೆ. ಬಟ್ ಈಗಿರೋದು ಪುಟಿನ್ ಅವರಿಗೆ ಮಾತ್ರ, ಅಂದರೆ ರಷ್ಯಾದ ಅಧ್ಯಕ್ಷರಾಗಿರುವಂಥ ಪುಟಿನ್ ಅವರಿಗೆ ಮಾತ್ರ ಇದು ತಯಾರಿ ಆಗ್ತಾ ಇದೆ. ಇದರಿಂದ ಎಷ್ಟು ಸಾವಿರಾರು ಕೋಟಿ ವೆಚ್ಚ ಆಗ್ತಾ ಇದೆಯಲ್ಲ, ಅದಕ್ಕೆ ಹೊಣೆ ಯಾರು ಅನ್ನುವಂಥ ಚರ್ಚೆ ಈಗ. ಸೊ ಪ್ರಮುಖವಾಗಿ ಈಗ ಸಹಜವಾಗಿರುವಂಥ ಪ್ರಶ್ನೆ, ಈ ಔಷಧ ಇದೆಯಲ್ಲ ರೇಸ್-ಜಿನ್ ಅನ್ನೋದು, ಇದನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗುತ್ತೆ, ಅದರ ಎಫೆಕ್ಟ್ ಇದೆಯಾ ಇಲ್ಲ, ಸೈಡ್ ಎಫೆಕ್ಟ್ ಇದೆಯಾ ಇಲ್ಲ ಅನ್ನೋದು, ಆಮೇಲೆ ಎಷ್ಟು ಸಹಜವಾಗಿ ಇದನ್ನು ತೆಗೆದುಕೊಂಡ್ರೆ, ಈ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಎಷ್ಟು ವರ್ಷಗಳ ಕಾಲ ಬದುಕಬಹುದು, ಹೇಗೆ, ಎಲ್ಲಿ ಸಿಗುತ್ತೆ, ಏನು ತಯಾರಿ ಯಾವ ರೀತಿಯಾಗಿ, ಇದಕ್ಕೆ ವೆಚ್ಚ ಹೇಗೆ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ರೇಸ್-ಜಿನ್ ಚಿಕಿತ್ಸೆ ಇದೆಯಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ರಿಜಿಸ್ಟರ್ ಫಾರ್ ಅಡ್ವಾನ್ಸ್ಡ್ ಗ್ಲೈಕೇಷನ್ ಆ್ಯಂಡ್ ಪ್ರಾಡಕ್ಟ್ ಅಂತೇಳಿ ರೇಸ್ ಅಂತ ಹೇಳಿದ್ರೆ ಅದರ ಫುಲ್ ಫಾರ್ಮ್. ಜೀವಕೋಶಗಳ ಉರಿಯೂತ ಮತ್ತು ಕೊಳೆತಕ್ಕೆ ಕಾರಣ ಆಗುವ ಅಂಶಗಳ ಮೇಲೆ ನಿಯಂತ್ರಣ ಇರುತ್ತೆ. ಬಯಾಲಜಿ ಆಫ್ ಏಜಿಂಗ್ ಮತ್ತು ಮೆಡಿಸಿನ್ ಇನ್ಸ್ಟಿಟ್ಯೂಟ್ ಆಫ್ನಿಂದ ಸಂಶೋಧನೆಯನ್ನು ಮಾಡಲಾಗುತ್ತೆ. ಮಾನವ ಜೀವಕೋಶಗಳ ಆಯಸ್ಸನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸುವಂಥ ಗುರಿ ಹೊಂದಿದೆ. ಅಕಾಲಿಕ ಸಾವಿಗೆ ಕಾರಣ ಆಗಿರುವಂಥ ಜೈವಿಕ ಬದಲಾವಣೆಗೆ ಈ ಔಷಧಿ ಏನು ಮಾಡುತ್ತೆ, ಬ್ರೇಕ್ ಹಾಕುತ್ತೆ. ಸೊ ಇದು ಏನೆಲ್ಲ ಮಾಡುತ್ತೆ ಅನ್ನೋದು, ಯೌವನವನ್ನು ಕಾಪಾಡ್ಕೊಳ್ಳೋಕ್ಕೆ ಈ ಔಷಧಿ ಹೆಲ್ಪ್ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ಪುಟಿನ್ಗೆ ಇರೋದು ಬಹುಶಃ 70 ದಾಟಿದೆ, 73 ವಯಸ್ಸೇ ಇರಬೇಕು. ಆದರೂ ಕೂಡ ಈಗ ಮತ್ತೆ 150 ವರ್ಷ ಬದುಕಬೇಕು ಅಂದರೆ 70ಕ್ಕಿಂತ ಇನ್ನು ಮತ್ತೆ ಜಾಸ್ತಿ ವರ್ಷ ಬದುಕಬೇಕು ಅಂತೇಳಿ. ನೋಡಿ, ಈಗ ಪುಟಿನ್ಗೆ ಇರುವಂಥದ್ದು 73 ವರ್ಷ, 150 ವರ್ಷ ಬದುಕಬೇಕು ಅನ್ನುವಂಥ ಆಸೆ ತಪ್ಪೇನಿಲ್ಲ. ಬಟ್ ಇವರ ಆಸೆ ಇರೋದು ತನ್ನ ಮಗನ ಅಧಿಕಾರವನ್ನು ನೋಡ್ಕೋಬೇಕು, ರಷ್ಯಾದ ಅಧ್ಯಕ್ಷರನ್ನಾಗಿ ಮಾಡಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಸೊ ಹಂಗಾಗಿ ಈ ರೀತಿಯಾಗಿ 150 ವರ್ಷ ಬದುಕಬೇಕು ಅಂದರೆ ಏನು ಮಾಡಬೇಕು, ಮೈಕಲ್ ಜಾಕ್ಸನ್ ಯಾವ ರೀತಿಯಾಗಿ ಪ್ಲಾನ್ ಹಾಕ್ಕೊಂಡಿದ್ರಲ್ಲ ಅದೇ ರೀತಿಯಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಇವರೊಂದು ಔಷಧಿಯನ್ನು ತಯಾರಿ ಮಾಡಿರುವಂಥದ್ದು. ಸೊ ಹಂಗಾಗಿ 73ರ ಪುಟಿನ್ಗೆ ಈ ರೀತಿಯಾಗಿ ಅಂದರೆ ಈ ಅಮರತ್ವದ ಗೀಳು ಇರೋದು ಯಾಕೆ, ತಪ್ಪೇನಿಲ್ಲ. ಬಟ್ ಸಹಜವಾಗಿ ಆ ಪ್ರಶ್ನೆ ಇರುತ್ತಲ್ಲ, ಯಾಕೆ ಅಂತೇಳಿ. 73 ವರ್ಷ ಆದರೂ ಕೂಡ ಇನ್ನೂ ನಾನು 150 ವರ್ಷ ಬದುಕಬೇಕು ಅನ್ನುವಂಥ ಆಸೆ ಇದೆಯಲ್ಲ. ಸೊ ಆ ಆಸೆ ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಪ್ರಮುಖ ಉದ್ದೇಶ
ಮಗನ ವಿಚಾರವಾಗಿ, ಮಗಳ ವಿಚಾರವಾಗಿ ಅಂತೆ. 73 ವರ್ಷದ ಪುಟಿನ್ಗೆ ಇತ್ತೀಚಿನ ದಿನಗಳಲ್ಲಿ ಈಗ ಸಾವಿನ ಭಯ ಕಾಡ್ತಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ಆದರೆ ಇದು ಸಹಜವಾಗಿ ಒಂದು ಪ್ರಶ್ನೆ ಇರೋದು. ಸಾವಿನ ಭಯ ಕಾಡ್ತಿದ್ಯಾ ಈಗ, ಇನ್ನಷ್ಟು ವರ್ಷಗಳು ಬದುಕಬೇಕು ಅಂತ ಹೇಳಿದ್ರೆ ಈಗ ಸಾವಿನ ಭಯ ಕಾಡ್ತಿದ್ಯಾ ಅನ್ನೋದು, ಅಥವಾ ಅಧಿಕಾರದ ದಾಹವೇ? ಎರಡು ಪ್ರಶ್ನೆಯಲ್ಲಿ, ಒಂದು ಸಾವಿನ ಭಯ, ಇನ್ನೊಂದು ಅಧಿಕಾರದ ದಾಹವೇ ಅನ್ನುವಂಥ ಚರ್ಚೆ. ಈಗ ಕಳೆದ ನವೆಂಬರಲ್ಲಿ ನಡೆದಿರುವಂಥ ಸಮ್ಮೇಳನವೊಂದರಲ್ಲಿ ಅವರು ಭವಿಷ್ಯದಲ್ಲಿ ಮನುಷ್ಯ 150 ವರ್ಷ ಬದುಕಲಿದ್ದಾನೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜೊತೆಗೂ ಕೂಡ ಅಂಗಾಂಗ ಕಸಿ ಮತ್ತು ಯೌವನ ಕಾಪಾಡಿಕೊಳ್ಳುವ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗಾಗಲೇ ಸೋವಿಯತ್ ಕಾಲದ ಪೆಪ್ಟೈಡ್ ಕಾಕ್ಟೈಲ್ ಎಂಬ ವಿಶೇಷ ಔಷಧವನ್ನು ಪುಟಿನ್ ಮತ್ತು ಅವರ ಆಪ್ತರು ಕೂಡ ಬಳಸ್ತಿದ್ದಾರೆ ಎನ್ನುವಂಥ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. 73 ವರ್ಷ ಆದರೂ ಕೂಡ ಇನ್ನು ಯೌವನವನ್ನು ಕಾಪಾಡ್ಕೊಳ್ಬೇಕು ಅಂಥೇಳಿ, ಯುವಕನಂತೆ ಕಾಣಬೇಕು. ಈಗಾಗಲೇ ನೋಡಿ, ನೀವು ನೋಡಿದ್ರೆ ಗೊತ್ತಾಗತ್ತೆ, 73 ವರ್ಷ ಕಾಣೋದೇ ಇಲ್ಲ ಪುಟಿನ್ಗೆ ನೋಡಿದ್ರೆ. ಆಮೇಲೆ ಆ ಪುಟಿನ್ ನೀವು ರಹಸ್ಯ ಗೊತ್ತಾಗಬೇಕು, ಪುಟಿನ್ ಬೇರೆ ದೇಶಕ್ಕೆ ಹೋದರೂ ಕೂಡ ಎಲ್ಲವೂ ಕೂಡ ಲ್ಯಾಬ್ಗೆ ಹೋಗುತ್ತೆ. ಯೂರಿನ್ ಮಾಡಿದ್ರು, ಬೇರೆ ದೇಶಕ್ಕೆ ಬಂದು ಯೂರಿನ್ ಮಾಡಿದ್ರು ಕೂಡ, ರೆಸ್ಟ್ ರೂಮ್ಗೆ ಹೋಗಿ ಬಂದರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಲೀಕೇಜ್ ಆಗಬಾರ್ದು ಅಂತೇಳಿ ಅದನ್ನು ನೇರವಾಗಿ ರಷ್ಯಾಗೆ ತೆಗೆದುಕೊಂಡು ಹೋಗ್ತಾರೆ. ಮೊನ್ನೆ ನಿಮಗೆ ಗೊತ್ತಿರಬಹುದು, ಭಾರತ ದೇಶದಲ್ಲಿ ಎಂಟ್ರಿ ಕೊಟ್ಟಾಗ ಮಲಮೂತ್ರವನ್ನು ಸೂಟ್ಕೇಸ್ಗೆ ತೆಗೆದುಕೊಂಡು ಹೋಗಿ ನೇರವಾಗಿ ಲ್ಯಾಬ್ಗೆ ಇಡಲಾಗತ್ತೆ. ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ ಅಂದರೆ ಇವರ ಒಂದು ದೇಹದ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ಯಾರಿಗೇನು ಸುಳಿವು ನೀಡಬಾರ್ದು ಅನ್ನೋದು ಎಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ನೋಡಿ, ಈ ಎಲ್ಲ ಬೆಳವಣಿಗೆ ಮಧ್ಯೆ ಇನ್ನೊಂದು ರಾಷ್ಟ್ರೀಯ ಮಿಷನ್ ನಾಟಕ ಆಡ್ತಿದ್ದಾರೆ ಪುಟಿನ್ ಅನ್ನೋದು. ಕಾರಣ ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ಇಡೀ ದೇಶ ಜನತೆಗೆ ಇವರು ನಂಬಿಸಿದ್ರು ಈ ರೀತಿಯಾಗಿ ಯೌವನವನ್ನು ಕಾಪಾಡ್ಕೊಳ್ಬಹುದು, ಎಲ್ಲರೂ ಕೂಡ 150 ವರ್ಷಗಳನ್ನ ಬದುಕಬಹುದು ಅಂತೇಳಿ. ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ, ಇದು ಕೇವಲ ಜನರಿಗೆ ಅಷ್ಟೇ ಅಲ್ಲ, ನಾನು ಮಾತ್ರ 150 ವರ್ಷ ಬದುಕಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಸಾವಿರಾರು ಕೋಟಿಯನ್ನು ಹೂಡಿಕೆ ಮಾಡಲಾಗಿದೆ, ಖರ್ಚು ವೆಚ್ಚ ಆಗಿದೆ ಅನ್ನೋದು. ಸೊ 2030 ವೇಳೆಗೆ 1.75 ಲಕ್ಷ ಜೀವ ಉಳಿಸುವ ನೆಪದಲ್ಲಿ ಕೋಟಿ ಹಣ ಖರ್ಚು ಆಗಿದೆ ಅನ್ನೋದು. ಅಂದರೆ ತನ್ನ 11 ವರ್ಷದ ಮಗ ಇವಾನ್ ಅಂತೇಳಿ ಅಧಿಕಾರಕ್ಕೆ ಬರುವವರೆಗೂ ಕೂಡ ಬದುಕಬೇಕು ಅನ್ನುವಂಥ ಆಸೆ ಇದೆ ಅಂತೆ ಅಧ್ಯಕ್ಷರಿಗೆ. 2050 ವೇಳೆಗೆ ಮಗನಿಗೆ ಅಧ್ಯಕ್ಷ ಪಟ್ಟ ಕಟ್ಟುವಂಥ ಒಂದು ಗುಪ್ತ ಅಜೆಂಡಾ ಇಟ್ಕೊಂಡಿದ್ದಾರೆ. ಪುಟಿನ್ ಹಿರಿಯ ಮಗಳು ಮಾರಿಯಾ ಅವರ ನೇತೃತ್ವದಲ್ಲಿ ಸಂಶೋಧನೆ ಕೂಡ ಆಗ್ತಿದೆ. ಮಗಳು ಡಾಕ್ಟರ್ ಕೂಡ, ಅಂದರೆ ಈ ಸಂಶೋಧನೆಯಲ್ಲಿ ಮಗಳು ಕೂಡ ಇದ್ದಾರೆ. ಈ ಇಡೀ ಸಂಶೋಧನೆಯ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪುಟಿನ್ ಅವರು 11 ವರ್ಷದ ಮಗ ಇವಾನ್ ರಷ್ಯಾದ ಅಧ್ಯಕ್ಷನಾಗಬೇಕು, ಅಂದರೆ ಕನಿಷ್ಠ 2050 ತನಕ ನಾನು ಬದುಕಬೇಕು ಅನ್ನೋದು ಇವರ ಆಸೆ. ಅಲ್ಲಿಯವರೆಗೆ ತಾನು ಅಧಿಕಾರದಲ್ಲಿರಬೇಕು, ತದಾದ ನಂತರ ಮಗನಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ರಾಷ್ಟ್ರೀಯ ಮಿಷನ್ ಹೆಸರಿನಲ್ಲಿ ಬಿಲಿಯನ್ ಗಟ್ಟಲೆ ಹಣವನ್ನು ಈ ರೀತಿಯಾಗಿ ಸಂಶೋಧನೆಗಾಗಿ ಅಂತೇಳಿ ಸುರಿಯುತ್ತಿದ್ದಾರೆ ಅನ್ನೋದು. ಈ ಅಪಾಯಕಾರಿ ಜೈವಿಕ ಸಂಶೋಧನೆಯ ಉಸ್ತುವಾರಿಯನ್ನು ಪುಟಿನ್ ಮಗಳು ಸ್ವತಃ ವೈದ್ಯರಾಗಿದ್ದಾರೆ, ಅವರೇ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಮತ್ತು ಆ ರೀತಿಯ ಅನುಮಾನ ಇದೆ. ನೋಡಿ, ಇನ್ನೊಂದು ವಿಡಿಯೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಮಗನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಈಗ ಮಗನಿಗೆ ಕೇವಲ 11 ವರ್ಷ ಮಾತ್ರ. 2050 ಅಂದರೆ 35-36 ಇರುತ್ತೆ. ಆ ಏಜಲ್ಲಿ ಮಗನಿಗೆ ಅಧಿಕಾರವನ್ನು ವಹಿಸಬೇಕು, ಅಲ್ಲಿಯ ತನಕ ನಾನು ಬದುಕಬೇಕು ಅನ್ನೋದು. ಇನ್ನೊಂದು ವಿಚಾರ, ಈ ಪುಟಿನ್ ಈ ಎಲ್ಲ ಕನಸನ್ನು ಕಂಡಿದ್ರಲ್ಲ, ಯೌವನವನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಅಥವಾ 150 ವರ್ಷ ಬದುಕಬೇಕು ಅನ್ನೋದು, ಇದಕ್ಕೆ ಹಿನ್ನಡೆ ಆಗಿದೆ. ಅಂದರೆ ಪುಟಿನ್ ಕನಸಿಗೆ ಹಿನ್ನಡೆ ಆಗಿದೆ. ಯಾವ ರೀತಿಯಾಗಿ ಅಂತಲೂ ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಈ ಆ್ಯಂಟಿ ಏಜಿನ್ ಗುರು ಇದೆಯಲ್ಲ, ಆ್ಯಂಟಿ ಏಜಿನ್ ಗುರು ಅನ್ನೋದು ಸಾವಾಗಿ, ಅಂದರೆ ಪುಟಿನ್ ಕನಸಿಗೆ ದೊಡ್ಡ ಆಘಾತ ಇದು. ಈತ ಯಾರು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪುಟಿನ್ ವೈಯಕ್ತಿಕ ವೈದ್ಯ ಇತ್ತು, ಇತ್ತೀಚೆಗೆ ನಿಧನ ಆಗಿದೆ. ಸೋವಿಯತ್ ಸೈನಿಕನಾಗಿ ದೀರ್ಘಾಯುಷ್ಯದ ಔಷಧಿಯನ್ನು ಕಂಡು ಹಿಡಿದಿದ್ರು ಕಾವಿನ್ಸನ್. ಅಧ್ಯಕ್ಷರ ಯೌವನದ ರಹಸ್ಯವಾಗಿದ್ದರು ಕಾವಿನ್ಸನ್. ಈಗ ಅವರೇ ಇಲ್ಲ. ಅಂದರೆ ಸಾವಿನ ನಂತರ, ಅಂದರೆ ಈ ವಿಜ್ಞಾನಿಯ ಸಾವಿನ ನಂತರ ಸಂಶೋಧನೆಗೆ ಹೊಸ ವೇಗವನ್ನು ಕ್ಲಿಮಿನ್ ಅವರು ಕೊಟ್ಟಿದ್ದರು. ಸೆಲ್ಯುಲಾರ್ ಪುನರುತ್ಪಾದನೆ ಮತ್ತು ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಆ್ಯಂಟಿ ಏಜಿನ್ ಗುರು ಸಾವಾಗಿರುವಂಥ ಹಿನ್ನೆಲೆಯಲ್ಲಿ
ಎಲ್ಲವನ್ನ ಅವರೇ ನೋಡ್ಕೊಂಡಿದ್ರು. ಬಟ್ ಈಗ ಅವರು ಸಾವಾಗಿದೆ. ಪುಟಿನ್ ಅವರ ಈ ಕನಸಿಗೆ ದೊಡ್ಡ ಆಘಾತ ಇದು. ಅವರ ವೈಯಕ್ತಿಕ ವೈದ್ಯ ಮತ್ತು ವಯಸ್ಸಾಗುವಿಕೆ ವಿರೋಧಿಯ ಗುರು ಎಂತೆ ಖ್ಯಾತರಾಗಿದ್ದ ಒಂದು ವ್ಲಾಡಿಮಿರ್ ಕಾವಿನ್ಸನ್ ಸಾವಾಗಿರೋದ್ರಿಂದಾಗಿ ಇದೆಲ್ಲವೂ ಕೂಡ ಅವರಿಗೆ ಹಿನ್ನಡೆ ಆಗುವಂಥದ್ದು. ಆದರೂ ಕೂಡ ಬಿಟ್ಟಿಲ್ಲ, ಅವರು ತಮ್ಮ ಸಂಶೋಧನೆಯನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ.